ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಗೋವುಗಳ ಅಕ್ರಮ ಸಾಗಾಣಿಕೆ ಮತ್ತು ಹತ್ಯೆಯನ್ನ ತಡೆಗಟ್ಟಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಆಗ್ರಹಿಸಿದೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಜರಂಗ ಪ್ರಾಂತ್ಯ ಸುರಕ್ಷಾ ಪ್ರಮುಖ ರಾಜೇಗೌಡ ಮಾತನಾಡಿ, ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗವೂ ಸೇರಿದಂತೆ ರಾಜ್ಯಾದ್ಯಂತ ಕಾನೂನು ಬಾಹಿರವಾಗಿ ಗೋಮಾಂಸದ ಸಾಗಾಣಿಕೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗೋವಂಶ ಬಲಿದಾನ ಸಾಧ್ಯತೆ ಇದ್ದು, ಇದನ್ನು ತಡೆಗಟ್ಟಲು ಪೊಲೀಸರು ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಅಕ್ರಮ ಕಸಾಯಿಖಾನೆಗಳನ್ನ ಗುರುತಿಸಿ ದಾಳಿ ಮಾಡಿ ಶಾಶ್ವತವಾಗಿ ನಿಲ್ಲಿಸಬೇಕು. ಜಾನುವಾರು ಹತ್ಯೆ ನಡೆದ ಮನೆ, ಕಟ್ಟಡ, ಖಾಲಿ ಜಮೀನುಗಳನ್ನ ಜಪ್ತಿ ಮಾಡಬೇಕು. ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಬೇಕು. ಆರೋಪಿಗಳಿಗೆ 7 ವರ್ಷ ಶಿಕ್ಷೆ ಹಾಗೂ ಪ್ರತಿ ಜಾನುವಾರಿಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಬೇಕು. ಬೀಟ್ ಪೊಲೀಸರು ಈ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ಅಕ್ರಮ ಕಸಾಯಿಖಾನೆಗಳಲ್ಲಿ ಮಾಂಸ ಖರೀದಿಸುವವರನ್ನ ಅಪರಾಧಿ ಎಂದು ಪರಿಗಣಿಸಿ ಶಿಕ್ಷೆ ನೀಡಬೇಕು. ಮಾಂಸವನ್ನ ವಶಪಡಿಸಿಕೊಂಡು ತನಿಖೆ ನಡೆಸಬೇಕು. ಗೋವಧೆ ಮಾಡಿದ ಪ್ರಕರಣಗಳಲ್ಲಿ ಜಾಮೀನು ಪಡೆದು ಹೊರಗಿರುವ ಆರೋಪಿಗಳನ್ನ ಕರೆಯಿಸಿ ಎಚ್ಚರಿಕೆ ನೀಡಬೇಕು. ಬಕ್ರೀದ್ ಸಂದರ್ಭದಲ್ಲಿ ಪ್ರಾಣಿಗಳ ವಧೆಯಾಗದಂತೆ ನಿಷೇಧವಿರುವ ಬಗ್ಗೆ ಪೊಲೀಸ್ ಇಲಾಖೆ ವ್ಯಾಪಕ ಪ್ರಚಾರ ಮಾಡಬೇಕು ಅಂತ ಹೇಳಿದ್ರು. ಗೋವುಗಳ ಕಳ್ಳತನ ಹಾಗೆ ಗೋಮಾಂಸದ ಹೋಟೆಲ್ಗಳು ಇದೆಲ್ಲವೂ ಸಹ ಅಕ್ರಮವಾಗಿದ್ದರೂ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತಿದೆ. ಹಾಗಾಗಿ ಬಕ್ರೀದ್ ಹಬ್ಬಕ್ಕೆ ಅತಿ ಹೆಚ್ಚು ಗೋಹತ್ಯೆ ಆಗುವಂತಹ ಕಾರಣ ತಿಳಿದು ಬಂದಿರೋದ್ರಿಂದ ಇದೇನು ಹೊಸದಲ್ಲ. ಪ್ರತಿ ವರ್ಷವೂ ಸಹ ಬಕ್ರೀದ್ ಹಬ್ಬದ ಸಲುವಾಗಿ ಬಕ್ರೀದ್ ಹಬ್ಬಕ್ಕೆ ಹಸುಗಳನ್ನು ಕಟ್ಟದೇ ಇರೋವಂಥವ್ರು, ಹಸುಗಳನ್ನು ಸಾಕದೇ ಇರೋವಂಥವ್ರು ಎಲ್ಲರೂ ಸಹ ಅವರವ್ರ ಮನೆ ಬಾಗಿಲಲ್ಲಿ 4-5 ಹಸುಗಳು ಇವತ್ತು ಕಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ತಕ್ಷಣ ನೀವು ಎಲ್ಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಕಡೆಯೂ ಚೆಕ್ ಪೋಸ್ಟ್ಗಳನ್ನು ಹಾಕಬೇಕು. ಚೆಕ್ ಪೋಸ್ಟ್ಗಳು ಇನ್ನೂ ನಿರ್ಮಾಣ ಆಗಲಿಲ್ಲ. ಅದನ್ನು ಎಲ್ಲ ವೆಹಿಕಲ್ಗಳನ್ನು ಚೆಕ್ ಮಾಡೋವಂಥದ್ದಾಗಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಸುಗಳನ್ನು ರಕ್ಷಿಸುವಂತಹ ಕೆಲಸ ಬಜರಂಗ ದಳ ಮಾಡಿದೆ. ಸಾಗರದಲ್ಲಾಗಿರ್ಬೋದು, ಸೊರಬದಲ್ಲಾಗಿರ್ಬೋದು, ಭದ್ರಾವತಿಯಲ್ಲಾಗಿರ್ಬೋದು, ಶಿವಮೊಗ್ಗ ನಗರದಲ್ಲಾಗಿರ್ಬೋದು, ಶಿವಮೊಗ್ಗ ಗ್ರಾಮಾಂತರದಲ್ಲಾಗಿರ್ಬೋದು, ಎಲ್ಲ ಕಡೆ ಬಜರಂಗ ದಳದ ಕಾರ್ಯಕರ್ತರು ಇದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ಅಂತ ಗೊತ್ತಿಲ್ಲ. ಯಾಕೆಂದರೆ ಅವರು ಚೆಕ್ ಪೋಸ್ಟ್ ಹಾಕಿಲ್ಲ, ಅಲ್ಲಿಗೆ ಕರ್ತವ್ಯ ನಿರತ ಅಧಿಕಾರಿಗಳನ್ನು ಹಾಕಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಗೆ ತಕ್ಷಣ ಆಗ್ರಹ ಮಾಡ್ತಾ ಇದೆ ಬಜರಂಗ ದಳ, ನೀವು ಚೆಕ್ ಪೋಸ್ಟ್ಗಳನ್ನು ಹಾಕಬೇಕು. ಹಾಗೆ ನಾವು ಕಳೆದ 3-4 ವರ್ಷ 22ನೇ ಇಸ್ವಿಯಲ್ಲಿ ಏನು ಕಾಯ್ದೆ ಜಾರಿ ಆಗುತ್ತೆ, ಕಾಯ್ದೆ ಜಾರಿ ಆದ ನಂತರದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಗೋವಿನ ಕಳ್ಳತನ ಆಗ್ತಾರಂಥದ್ದು ಮತ್ತು ಹತ್ಯೆ ಆಗ್ತಾರಂಥದ್ದು ನಿಲ್ಲಿಲ್ಲ. ಆಮೇಲೆ ನಾವೇ ಬಜರಂಗ ದಳದ ಕಾರ್ಯಕರ್ತರು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟು ಇಲ್ಲಿ ಹಸು ಸಾಗಾಣಿಕೆ ಆಗ್ತಾಯಿದೆ ಅಂತಂದರೆ ಅದನ್ನೂ ಹಿಡಿಯುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿಲ್ಲ. ಆಮೇಲೆ ನಾವು ಅಕಸ್ಮಾತ್ ಅದನ್ನು ತಡೆದ್ರೆ ನೀವು ನೈತಿಕ ಪೊಲೀಸ್ಗಿರಿ ಅಂತ ನಮಗೆ ಕಾರಣ ಕೊಡ್ತಾರೆ ಪೊಲೀಸ್ನವರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಗಲಾಟೆ ದೊಂಬಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನು ಹೇಳ್ತಾ ಇರೋಂಥದ್ದು. ಆಮೇಲೆ ಈಗ ಪಶುಪಾಲನಾ ಇಲಾಖೆದು ಸಮೇತ ಇದರಲ್ಲಿ ಕೆಲಸ ಇದೆ. ಯಾಕೆ ಅಂದರೆ ಪಶುಪಾಲನಾ ಇಲಾಖೆ ಒಳಗಡೆ ಎಲ್ಲ ರೀತಿಯ ವ್ಯವಸ್ಥೆ ಪಶುಪಾಲನಾ ಇಲಾಖೆಯಲ್ಲಿ ಇರೋವಂಥದ್ದು. ಯಾಕೆ ಅಂತಂದರೆ ಯಾರ್ಯಾರ ಮನೆಗೆ ಹಸುಗಳನ್ನು ಕಟ್ಟಿದ್ದಾರೆ ಅಂತೇಳಿ ಅಂತ ಜಾನುವಾರು ಗಣತಿಯನ್ನು ಮಾಡಿರೋಂಥದ್ದು ಪಶುಪಾಲನಾ ಇಲಾಖೆ. ಜಾನುವಾರು ಗಣತಿ ಮಾಡಿದಂಥ ಸಂದರ್ಭದಲ್ಲಿ ಯಾರ ಮನೇಲಿ ಹಸುಗಳಿದ್ದಾವೆ, ಯಾರ ಮನೇಲಿ ಇಲ್ಲ ಅನ್ನೋದು ಗೊತ್ತಿದೆ. ಆಮೇಲೆ ಎಲ್ಲ ಹಸುಗಳಿಗೆ ಕಿವಿಗೆ ಇನ್ಶೂರೆನ್ಸಿನ ಟ್ಯಾಗ್ ಹಾಕ್ತಾರೆ. ಪಶುಪಾಲನಾ ಇಲಾಖೆ ಅದು ಕಂಪಲ್ಸರಿ ಮಾಡಬೇಕು ಅಂತೇಳಿ ಅಂತ ಗೈಡ್ಲೈನ್ಸ್ ಇದೆ. ಆದರೆ ಪಶುಪಾಲನಾ ಇಲಾಖೆ ಇಲ್ಲಿವರೆಗೂ ಸಿಟಿ ಒಳಗಡೆ ಒಂದು ಮನೆಯನ್ನು ಸಹ ವೀಕ್ಷಣೆ ಮಾಡಿಲ್ಲ. ಇದರದ್ದು ನೇರವಾದ ಜವಾಬ್ದಾರಿ ಪಶುಪಾಲನಾ ಇಲಾಖೆ ಡೆಪ್ಯೂಟಿ ಡೈರೆಕ್ಟ್ರು ಹೊರಬೇಕಾಗತ್ತೆ. ಯಾಕೆಂದರೆ ಅದು ಕಿವಿಗೆ ವಾಲೆ ಹಾಕೋಂಥದ್ದು ಮಾಡಿಲ್ಲ. ಆಮೇಲೆ ಯಾರ ಮನೆಯಲ್ಲಿ ಹಸುಗಳಿದೆ, ಯಾರು ರೈತರು ಇದನ್ನು ಯಾರು ನಿರಂತರವಾಗಿ ಸಾಕ್ತಾ ಇರೋಂಥದ್ದು, ಈಗ ಅವರು ತಕ್ಷಣಕ್ಕೆ ಅವ್ರ ಮನೆ ಬಾಗಿಲಲ್ಲಿ ತಾಮಂದು ಕಟ್ಕೊಂಡಿರೋ ಅಂಥದ್ದು, ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಅವನ್ನ ಹಸುವಿನ ಯಾರು ತಗೊಂಬಂದು ಕಟ್ಟಿದ್ದಾರೆ ಅದನ್ನು ಈ ಗೋಹತ್ಯೆ ನಿಷೇಧ ಕಾಯ್ದೆ ಮತ್ತು ಈ ಹಬ್ಬದ ಸಂದರ್ಭದಲ್ಲಿ ಇದೇ ಉದ್ದೇಶಕ್ಕೆ ತಗೊಂಬಂದು ಕಟ್ಟಿದ್ದಾರೆ ಅಂತೇಳಿ ಅಂತ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಆಗಬೇಕು. ಇಲ್ಲ ಇದು ಯಾರೋ ಆಮೇಲೆ ಹಸುಗಳನ್ನು ಸಾಗಾಣಿಕೆ ಮಾಡೋ ಟೈಮಲ್ಲಿ ಇಲ್ಲ ಇದು ನಾವು ರೈತರು ಅಂತಾರೆ.
ಯಾರು ಇದನ್ನು ಕೊಂಡೊಯ್ತಿರುವಂತಹ ವ್ಯಕ್ತಿಗಳು ಇದನ್ನು ನಾವು ರೈತರು ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರಿಗೆ ಮಾರಿದ್ದೀರಿ, ಆದರೆ ಕಾನೂನಾತ್ಮಕವಾಗಿ ಯಾವುದೇ ವ್ಯವಸ್ಥೆ ಇಲ್ಲ. RTO ಪರ್ಮಿಷನ್ ಇಲ್ಲ, ಪಶುಪಾಲನಾ ಇಲಾಖೆಯ ಪರ್ಮಿಷನ್ ಇಲ್ಲ, ಗ್ರಾಮ ಪಂಚಾಯಿತಿಯ ಪರ್ಮಿಷನ್ ಇಲ್ಲ, RMCದು ಪರ್ಮಿಷನ್ ಇಲ್ಲ. ಯಾಕೆಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಲಿ ಇಡೀ ರಾಜ್ಯದಲ್ಲಾಗಲಿ ಯಾವುದೇ ವೆಹಿಕಲ್, ಯಾವುದೇ ನೀವು ಹಸುಗಳನ್ನು ಸಾಗಾಣಿಕೆ ಮಾಡಿ ಯಾವುದಕ್ಕೂ RTO ಪರ್ಮಿಷನ್ ಇರಲ್ಲ. ಆ RTO ಪರ್ಮಿಷನ್ ಕೊಡಬೇಕಾಗಿರೋದು ಯಾರಂದರೆ APMC ಅವರು. ಯಾವ ವೆಹಿಕಲಲ್ಲಿ ಹೋಗುತ್ತೆ, ಯಾವ ವೆಹಿಕಲ್ ಆದರೆ ಇದು ಯಾವುದೂ ಮಾಹಿತಿನೇ ಇಲ್ಲದಂತೆ ಈಗ ಸುಮಾರು ಈಗ ಕಳೆದ 2-3 ದಿನದಲ್ಲಿ ಹಿಡಿದಿರುವಂತಹ ವೆಹಿಕಲ್ಗಳಿಗೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ. ಹಾಗಾಗಿ ಮತ್ತೆ ಇಲ್ಲಿಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕೇಸ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಗೋಹತ್ಯೆ ನಿಷೇಧ ಕಾಯ್ದೆ ಅಂಡರ್ ಒಳಗಡೆ ಕೇಸ್ ಮಾಡ್ತಾ ಇಲ್ಲ. ಏನು ಅಕ್ರಮ ಸಾಗಾಣಿಕೆ ಅನ್ನೋ ಒಂದು ವಿಷಯದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಈ ಕೆಲಸಗಳನ್ನು ಮಾಡ್ತಾ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ, ಇದು ನೀವು ಕಾನೂನಾತ್ಮಕ ಗೈಡ್ಲೈನ್ಸ್ ಇದೆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯೊಳಗಡೆ. ಅಕ್ರಮವಾಗಿ ಸಾಗಿಸುತ್ತಿರುವಂತಹ ವೆಹಿಕಲ್ ಮೇಲೆ ಕೇಸ್ ಆಗಬೇಕು, ವೆಹಿಕಲ್ನ RC ಓನರ್ ಮೇಲೆ ಕೇಸ್ ಆಗಬೇಕು, ಡ್ರೈವರ್ ಮೇಲೆ ಕೇಸ್ ಆಗಬೇಕು. ಆಮೇಲೆ ಆ ಹಸುವನ್ನು ತಗೊಂಡೋಗಿ ಯಾರು ಕಸಾಯಿ ಖಾನೆಗೆ ತಗೊಂಡು ಅವರಿಗೆ